ನಿಶ್ಶಬ್ದ ಮಧ್ಯಾಹ್ನದ ವೇಳೆ ಸವಿತಾ ಅವಳ ಪುಟ್ಟ ಗುಡಿಸಲಿನ ಕಿಟಕಿಯ ಬಳಿ ಕುಳಿತಿದ್ದಳು. ಅವಳ ಕಣ್ಣುಗಳು ಚಿಂತೆಯಿಂದ ಮೋಡ ಕವಿದಿದ್ದವು. ಮುಂಬೈ ಮುಂಗಾರು ಕೈ ಬೀಸಿ ಕರೆಯುತ್ತಿತ್ತು. ಸೋರುವ ಚಾವಣಿಯ ಮೂಲಕ ಪ್ರವಾಹ ಖಚಿತವಾಗಿತ್ತು. ಮಗಳ ಶಾಲಾ ಶುಲ್ಕ ಸಹಿತ ಬಾಕಿ ಇತ್ತು. ಆಕೆಯ ತಾಯಿ ಅನಾರೋಗ್ಯದ ಕಾರಣ ತನ್ನ ತರಕಾರಿ ಅಂಗಡಿಯನ್ನು ಉಳಿಸಿಕೊಳ್ಳಲು ಹೆಣಗಾಡುತ್ತಿದ್ದರು. ಅಲ್ಲಿ ಕಪ್ಪು ಮೋಡಗಳು ದುರಾದೃಷ್ಟದ ಚಂಡಮಾರುತಕ್ಕೆ ಮುರಿಯಲು ಬೆದರಿಕೆ ಹಾಕುತ್ತಿದ್ದವು. ಆದರೆ ಸವಿತಾ ಸನ್ನಿಹಿತವಾದ ವಿನಾಶದ ನೆರಳಿನಲ್ಲಿ ಇರುವುದು ಇದೇ ಮೊದಲಲ್ಲ. 3ರ ಹರೆಯದಲ್ಲಿ ಪೋಲಿಯೋಗೆ ತುತ್ತಾದ ಸವಿತಾ ರೋಗಗ್ರಸ್ತವಾಗಿ ಬೆಳೆಯುತ್ತಿರುವ ವರ್ಷಗಳು. ಸಾರ್ವಜನಿಕ ಸ್ಥಳಗಳಲ್ಲಿ ಹಲವಾರು ಬೀಳುವಿಕೆಗಳು ಮತ್ತು ರಸ್ತೆ ಅಪಘಾತಗಳು ಅವಳನ್ನು ಅಪಹಾಸ್ಯಕ್ಕೆ ಈಡು ಮಾಡಿದೆ. ಆಕೆಯ ಪೋಷಕರ ಅಗಲಿಕೆಯ ಪರಿಣಾಮದಿಂದ ಆಕೆ ಪ್ರೌಢಶಾಲೆಯನ್ನು ಮುಗಿಸಲು ಸಹಿತ ಸಾಧ್ಯವಾಗಲಿಲ್ಲ. ಒಂಟಿ ತಾಯಿಯಾಗಿ ತಾರತಮ್ಯದಲ್ಲಿ ಅವಳ ಕಣ್ಣುಗಳು ತೇವಗೊಂಡವು. ಕೆಟ್ಟ ಚಿಕಿತ್ಸೆಯಿಂದ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗಿ ಬಂತು. ಅಂಗವೈಕಲ್ಯತೆಯಿಂದ ತೆಗೆದುಕೊಂಡ ಸಣ್ಣ ಕೆಲಸಗಳು. ಆದರೆ ಸವಿತಾ ಕ್ಯಾಲಿಪರ್ ಧರಿಸಿ ನಡೆಯುವುದು ಮುಂದೆ ಕಾಣಿಸಿಕೊಳ್ಳುವ ಪ್ರತಿ ಸವಾಲುಗಳನ್ನು ಜಯಿಸುವ ಸಾಮರ್ಥ್ಯದ ಸಂಕೇತವಾಗಿದೆ. ಸ್ಮಾರ್ಟ್ಫೋನ್ ಹೊರತುಪಡಿಸಿ ಬೇರೇನೂ ಇಲ್ಲದ ಸವಿತಾ ಪ್ರಾಜೆಕ್ಟ್ ಬಿಂದುವಿನಲ್ಲಿ ಫಲಾನುಭವಿಯಾಗಿ ಮಾಯಾ ಕೇರ್ಗೆ ಸೇರಿದರು. ವಿಕಲಾಂಗ ವ್ಯಕ್ತಿಗಳನ್ನು ಆತ್ಮವಿಶ್ವಾಸದೊಂದಿಗೆ ಸ್ವತಂತ್ರ ವೃತ್ತಿಪರರನ್ನಾಗಿ ರೂಪಿಸುವ ಗುರಿಯನ್ನು ಹೊಂದಿದೆ. ಅವಳು ಏರಿದ ಏಣಿಯ ಪ್ರತಿ ಮೆಟ್ಟಿಲುಗಳಲ್ಲಿ ಅವಳು ದೂರ ಹೋಗುತ್ತಾಳೆ. ಎದ್ದು ಕಾಣುವ ಕೌಶಲ್ಯದ ಅಂತರದ ಅಡಚಣೆಗಳು, ಇಂಗ್ಲಿಷ್ನಲ್ಲಿ ಮಾತನಾಡಲು ಅಸಮರ್ಥತೆ, ತಂತ್ರಜ್ಞಾನ ಅಥವಾ ವೃತ್ತಿಪರ ಪರಿಸರದ ಮೂಲಭೂತ ಅಂಶಗಳಿಗೆ ಯಾವುದೇ ಮಾನ್ಯತೆ ಇಲ್ಲ. ಕೇವಲ 2 ವರ್ಷಗಳಲ್ಲಿ ಮತ್ತು ಅವರ ಸ್ವಂತ ಆರೋಗ್ಯ ಸಮಸ್ಯೆಗಳ ಹೊರತಾಗಿಯೂ ಕೂಡ ಸವಿತಾ ಅವರು ಅಂಗವೈಕಲ್ಯವನ್ನು ನಿವಾರಿಸಿದ ಇತರರ ತಂಡವನ್ನು ಮುನ್ನಡೆಸುತ್ತಾ ಮಾಯಾ ಕೇರ್ನ ವ್ಯಾಪಾರ ಪ್ರಕ್ರಿಯೆಯ ಹೊರಗುತ್ತಿಗೆ ಘಟಕದ ದೊಡ್ಡ ಭಾಗವಾಗಿ ಬಹುರಾಷ್ಟ್ರೀಯ ಸಂಸ್ಥೆಗಳಿಗೆ ಕೆಲಸ ಮಾಡಲು ಮುನ್ನಡೆಸುತ್ತಿದ್ದಾರೆ. ಅವರು ಮುಂಬೈನಲ್ಲಿ ವಯಸ್ಸಾದವರಿಗೆ ಅದರ ಸೇವೆಯನ್ನು ವಿಸ್ತರಿಸಲು ಮಾಯಾ ಕೇರ್ ಯೋಜನೆಯನ್ನು ಮುನ್ನಡೆಸಲಿದ್ದಾರೆ. ಹೆಮ್ಮೆಯಿಂದ ತನ್ನ ಮೊದಲ ವ್ಯಾಪಾರದ ಉಡುಪನ್ನು ಧರಿಸಿದ್ದಾರೆ. ವೃತ್ತಿಯಲ್ಲಿ ಅವಳು ಮಾಯಾ ಕೇರ್ ಪ್ರತಿನಿಧಿಸುತ್ತಿದ್ದು, ಸಾರ್ವಜನಿಕ ಆರೋಗ್ಯದ ಏಳ್ಗೆಗಾಗಿ ತೆಗೆದುಕೊಂಡ ಉಪಕ್ರಮಕ್ಕಾಗಿ ಮೆಟ್ರೋಪಾಲಿಸ್ ಅತ್ಯುತ್ತಮ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ವೀಕರಿಸಲು ನಾಮನಿರ್ದೇಶನಗೊಂಡಿದೆ. ಅವಳು ಮುಂದೆ ಸಾಗುವ ನಿರ್ಣಯದಿಂದ ಮುನ್ನುಗ್ಗಿದಳು. ಅವಳು ಸಮುದಾಯದ ಮಹಿಳೆಯರಿಗೆ ರೋಲ್ ಮಾಡೆಲ್. ಅದರ ವಿಸ್ತೃತ ಕುಟುಂಬ ಮತ್ತು ಮಾಯಾ ಕೇರ್ನಲ್ಲಿ ವೃತ್ತಿ ಜೀವನದ ಹಾದಿಯನ್ನು ಹುಡುಕುತ್ತಿರುವ 400 ಮಹಿಳೆಯರು ಸೇರಿದಂತೆ 875 ಅಂಗವಿಕಲರ ನೆಟ್ವರ್ಕ್ನ ನಿರಂತರ ವಿಸ್ತರಣೆಯನ್ನು ವೀಕ್ಷಿಸುವ ಅನೇಕ ಕಣ್ಣುಗಳಿವೆ.